ಫಲಿತಾಂಶದ ಬಳಿಕ ಕೇಂದ್ರ ಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಶುರುವಾಗಿದೆ. ಈಗ ನೋಡಿ, ಲೆಕ್ಕಾಚಾರಗಳು ಶುರುವಾಗ್ಬಿಟ್ಟಿದೆ. ಕರ್ನಾಟಕದ ಪಾಲಿಗೆ ಎಷ್ಟು ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಸಿಗುತ್ತೆ, ಎಷ್ಟು ರಾಜ್ಯ ಖಾತೆ ಸಿಗುತ್ತೆ ಅಂತ ಹೇಳಿ, ಯಾರ್ಯಾರಿಗೆ ಸಿಗ್ಬೋದು ಅಂತ ಹೇಳಿ. ಯಾಕಂದ್ರೆ 19 ಸ್ಥಾನ ಈಗ ಎನ್ಡಿಎ ಗೆದ್ದಿರೋದು. ಕೇಂದ್ರ ಸಚಿವ ಸ್ಥಾನಕ್ಕಾಗಿ 7-8 ಸಂಸದರಿಂದ ಭಾರಿ ಲಾಬಿ ನಡೀತಾ ಇದೆ. ಆದರೆ ಕೇಂದ್ರದಿಂದ 2+1 ಅಥವಾ 2+2 ಸೂತ್ರ ಸಾಧ್ಯತೆ ಇದೆ. ಒಂದು ಕ್ಯಾಬಿನೆಟ್ ಸ್ಥಾನ ಮತ್ತೆರಡು ರಾಜ್ಯ ಖಾತೆ ನೀಡುವಂತಹ ಸಂಭವ ಇದೆ. ಎಚ್.ಡಿ. ಕುಮಾರಸ್ವಾಮಿಗೆ ಕ್ಯಾಬಿನೆಟ್ ಸ್ಥಾನ ಸಿಗುವುದು ಬಹುತೇಕ ಫಿಕ್ಸ್. ಅತ್ತ ಪ್ರಹ್ಲಾದ್ ಜೋಶಿಗೂ ಸ್ಥಾನ ಸಿಗುವ ಸಾಧ್ಯತೆಗಳಿದ್ದಾವೆ ಸಂಪುಟದಲ್ಲಿ. ಮತ್ತೊಂದೆಡೆ ಮಾಜಿ ಸಿಎಂ ಬೊಮ್ಮಾಯಿ ಕಾಯ್ತಾ ಇದ್ದಾರೆ. ಸೋಮಣ್ಣ ಕೂಡ ರೇಸ್ನಲ್ಲಿದ್ದಾರೆ. ಶೆಟ್ಟರ್ ಕೂಡ ಇದ್ದಾರೆ. ಫಲಿತಾಂಶದ ಬಳಿಕ ಈಗ ಈ ರೀತಿ ಲೆಕ್ಕಾಚಾರಗಳು ಶುರುವಾಗಿದೆ. ಅವರವರ ಬೆಂಬಲಿಗರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನು ಶುರು ಮಾಡ್ತಾ ಇದ್ದಾರೆ, ನಮ್ಮ ನಾಯಕರಿಗೆ ಅವಕಾಶ ಕೊಡಿ ಅಂತೇಳಿ. ಬಟ್ ಪರಿಸ್ಥಿತಿ ಬಹಳ ಕ್ರಿಟಿಕಲ್ ಆಗಿದೆ. ಮೊದಲಿನ ಥರ ಇಲ್ಲ. ಸಿಂಗಲ್ ಆಗಿ 272 ಮೇಲೆ ಗೆದ್ದಿದ್ರೆ ಬಹುಶಃ ನಿರೀಕ್ಷೆ ಮಾಡ್ಬೋದಾಗಿತ್ತೇನೋ ಸಂಸದರು, ಹಿರಿಯರು. ಆದರೆ ಈ ಬಾರಿ ಅವಕಾಶಗಳು ಬಹಳ ಕಡಿಮೆ ಇರಬಹುದು. ಹಿರಿಯ ಸಚಿವರನ್ನು ಕೂಡ ಕೈ ಬಿಡೋ ಸಾಧ್ಯತೆಗಳಿದ್ದಾವೆ. ಈ ಹಿಂದೆ ಇದ್ದಂಥವ್ರನ್ನ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಹಿಂದೆ ಮೋದಿಯವರ ಸಂಪುಟದಲ್ಲಿ ಖಾತೆಯನ್ನು ನಿಭಾಯಿಸಿದರು, ಕ್ಯಾಬಿನೆಟ್ ದರ್ಜೆ ಖಾತೆಯನ್ನು. ಬಟ್ ಈ ಬಾರಿ ಅವ್ರನ್ನ ಮತ್ತೆ ಸೇರ್ಪಡೆ ಮಾಡಿಸಿಕೊಳ್ಳಬಹುದು. ಇನ್ನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಭರ್ಜರಿ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಅವ್ರದ್ದು 2 ಸ್ಥಾನ ಇದೆ. ನಾವು ಕೂಡ ಎನ್ಡಿಎ ಕೂಟದ ಭಾಗವಾಗಿದ್ದೇವೆ. ಕೃಷಿ ಮಂತ್ರಿಗೆ ಕಣ್ಣಿಟ್ಟಿದ್ದಾರೆ ಅವರು, ಕೃಷಿ ಖಾತೆ ಮೇಲೆ ಆಲ್ರೆಡಿ ಇಂಡೈರೆಕ್ಟಾಗಿ ಹೇಳಿದ್ದಾರೆ ಅವರು. ಅವರಿಗೆ ಒಂದು ಫಿಕ್ಸು. ಉಳಿದಂತೆ ಬಿಜೆಪಿಯವರಲ್ಲಿ ಯಾರಿಗೆ ಸಿಗಬಹುದು? ಈಗ 2+1 ಅಂತ ಹೇಳಿದ್ರೆ 2 ಕ್ಯಾಬಿನೆಟ್ ದರ್ಜೆ, 1 ರಾಜ್ಯ ಖಾತೆ ಕೊಡಬಹುದು. ಪ್ರಹ್ಲಾದ್ ಜೋಶಿ ಅವ್ರಿಗೊಂದು, ಕುಮಾರಸ್ವಾಮಿ ಅವ್ರಿಗೊಂದು, ಇನ್ನೊಂದು ರಾಜ್ಯ ಖಾತೆ ಯಾರಿಗಾದರೂ ಬಿಜೆಪಿ ಕೊಡಬಹುದು. 2+2 2 ಕ್ಯಾಬಿನೆಟು ಅಥವಾ 2 ರಾಜ್ಯ ಖಾತೆಯನ್ನು ಕೊಡಬಹುದು. ನಮಗನ್ನಿಸ್ತಾ ಇದೆ 2 ಕ್ಯಾಬಿನೆಟ್ ಸ್ಥಾನಗಳನ್ನು ಕೊಡೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂಥೇಳಿ. ಯಾಕಂದರೆ ಅಲ್ಲಿ ಮೊದಲು TDP, JDU, LJP, ಅಪ್ನಾ ದಳ್, ಶಿವಸೇನೆ, ಏಕನಾಥ್ ಶಿಂದೆ ಬಣ ಅವ್ರನ್ನ ಮೊದಲು ಸಮಾಧಾನ ಮಾಡಬೇಕಾಗಿದೆ ಈಗ ಮೋದಿ. ಇರದ 29 ಸ್ಥಾನ ಕ್ಯಾಬಿನೆಟ್ನಲ್ಲಿ, ಮೇನ್ ಕ್ಯಾಬಿನೆಟ್ ಸ್ಥಾನಗಳು 29 ಕೇಂದ್ರ ಸಚಿವ ಸ್ಥಾನಗಳು. ಹಾಗಾಗಿ ಈಗ ರಕ್ಷಣಾ ಖಾತೆ, ಹಣಕಾಸು ಖಾತೆ ಜೊತೆಗೆ ಇನ್ನುಳಿದಂತೆ ಗೃಹ ಖಾತೆ, ಅಮಿತ್ ಶಾ, ಗಡ್ಕರಿ ಹೆದ್ದಾರಿ ಸಚಿವರಾಗಿದ್ರಲ್ಲ ಹಿಂದೆ, ಅವ್ರಿಗೆ ರಿಪೀಟ್ ಮಾಡ್ಬೋದು. ಅಮಿತ್ ಶಾ ಅವರು ಕೂಡ ಹೋಮ್ ಮಿನಿಸ್ಟರ್ ಆಗ್ಬೋದು ಮತ್ತೆ. ಇನ್ನು ಪಿಯೂಷ್ ಗೋಯಲ್ಗೆ ಹಣಕಾಸು ಕೊಡುವಂಥ ಸಾಧ್ಯತೆಗಳಿದಾವಂತೆ. ಹಾಗಾಗಿ ಒಂದು 4ರಿಂದ 5 ಪ್ರಬಲ ಖಾತೆಗಳನ್ನು ಅವ್ರು ಇಟ್ಕೊಂಡು ಉಳಿದಂಥ ಖಾತೆಗಳನ್ನು ಹಂಚಿಕೆ ಮಾಡ್ಬೋದು. ಕರ್ನಾಟಕದ ಪಾಲಿಗೆ 2+1 ಆಗುವಂಥ ಸಾಧ್ಯತೆಗಳಿದ್ದಾವೆ.